ಹಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ಈಸಿ ಲರ್ನಿಂಗ್ ಹಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕನ್ನಡದ ವ್ಯಾಕರಣ ನಾಮಪದ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನಾಮಪದ ಅಂದ್ರೆ ಏನು? ನಾಮಪದವನ್ನು ನಾವು ಎಲ್ಲಿ ಮತ್ತು ಯಾವಾಗ ಹೇಗೆ ಉಪಯೋಗನ ಮಾಡ್ತೇವೆ, ಅದರ ಪೂರ ವಿಸ್ತಾರವಾದಂಥ ಒಂದು ಪರಿಚಯವನ್ನು ಇವತ್ತು ನೋಡೋಣ. ನಾಮಪದದಲ್ಲಿ ಎಷ್ಟು ಪ್ರಕಾರಗಳು, ಅವುಗಳನ್ನು ಹೇಗೆ ನಾವು ಬಳಕೆ ಮಾಡ್ತೀವಿ ಅನ್ನೋ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಾಮಪದ ಎಂದರೆ ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಭಾವನೆಗಳ ಹೆಸರುಗಳನ್ನು ಸೂಚಿಸುವಂಥ ಪದವನ್ನು ನಾವು ನಾಮಪದ ಎಂದು ಕರೆಯುತ್ತೇವೆ. ಸರಳವಾಗಿ ನಾನು ನಿಮ್ಗೆ ಹೇಳಬೇಕು ಅಂದ್ರೆ, ಹೆಸರನ್ನು ಹೇಳುವ ಪದಗಳನ್ನು ನಾವು ಏನಂತ ಕರಿತೀವಿ? ನಾಮಪದ ಎಂದು ಕರೆಯುತ್ತೇವೆ. ಉದಾಹರಣೆಗಳ ಮೂಲಕ ಹೇಳೋದಾದ್ರೆ, ರಾಮ ಅನ್ನುವಂಥದ್ದು ವ್ಯಕ್ತಿ, ಬೆಂಗಳೂರು ಅನ್ನುವಂಥದ್ದು ಸ್ಥಳ, ಪುಸ್ತಕ ಅನ್ನುವಂಥದ್ದು ವಸ್ತು, ಸಂತೋಷ ಅನ್ನುವಂಥದ್ದು ಭಾವನೆ. ಈ ರೀತಿಯಾಗಿ ಬರುವಂಥ ಉದಾಹರಣೆಗಳ ಮೂಲಕ ನಾವು ನಾಮಪದವನ್ನು ತಿಳ್ಕೋಬಹುದು. ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಭಾವನೆಗಳ ಹೆಸರುಗಳನ್ನು ಸೂಚಿಸುವ ಪದವನ್ನು ನಾವು ಏನಂತ ಕರೆಯುತ್ತೇವೆ? ನಾಮಪದ ಎಂದು ಕರೆಯುತ್ತೇವೆ. ಈಗ ನಾಮಪದದಲ್ಲಿ ಎಷ್ಟು ಪ್ರಕಾರಗಳಿವೆ ಅನ್ನುವಂಥದ್ದನ್ನು ನೋಡೋಣ. ನಾಮಪದದ ವಿವರಣೆ ಮತ್ತು ಅದರ ಉದಾಹರಣೆಗಳನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ನಾಮಪದದಲ್ಲಿ ಒಟ್ಟು 5 ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಈ 5 ಪ್ರಕಾರಗಳಲ್ಲಿ ಮೊದಲನೇ ಪ್ರಕಾರ ವ್ಯಕ್ತಿವಾಚಕ ನಾಮಪದ, ಪ್ರಾಪರ್ ನೌನ್. ಈ ವ್ಯಕ್ತಿವಾಚಕ ನಾಮಪದದಲ್ಲಿ ಬರುವಂಥದ್ದು ವಿಶೇಷ ವ್ಯಕ್ತಿ ಅಥವಾ ವಿಶೇಷ ಸ್ಥಳ, ವಿಶೇಷ ವಸ್ತುಗಳ ಹೆಸರುಗಳನ್ನು ನಾವು ಇಲ್ಲಿ ಏನಂತ ಕರಿತೀವಿ? ವ್ಯಕ್ತಿವಾಚಕ ನಾಮಪದ ಎಂದು ಕರೆಯುತ್ತೇವೆ. ವ್ಯಕ್ತಿವಾಚಕ ನಾಮಪದದಲ್ಲಿ ರಾಮ, ಮೈಸೂರು, ಕಾವೇರಿ ಈ ರೀತಿಯಾದಂಥ ಹೆಸರುಗಳನ್ನು ನಾವಿಲ್ಲಿ ತಗೋಬಹುದು. ಜಾತಿವಾಚಕ ನಾಮಪದದಲ್ಲಿ ಕಾಮನ್ ನೌನ್ ಅಂತ ಏನ್ ಕರಿತೀವಿ, ಇದರಲ್ಲಿ ಸಾಮಾನ್ಯ ವರ್ಗದ ಹೆಸರು ಅಂದರೆ ಸಾಮಾನ್ಯವಾಗಿ ನಾವು ಕೂಗುವಂತ ಹೆಸರುಗಳು ಹುಡುಗ, ನಗರ, ನದಿ ಈ ರೀತಿಯಾದಂಥ ಹೆಸರುಗಳನ್ನು ನಾವು ಇಲ್ಲಿ ತಗೋತಾ ಇದ್ದೀವಿ. ನೆಕ್ಸ್ಟ್ ಥರ್ಡ್ ಒನ್ ಭಾವವಾಚಕ ನಾಮಪದ. ಈ ಭಾವವಾಚಕ ನಾಮಪದದಲ್ಲಿ ನಮ್ಮ ಭಾವನೆ, ಅದರಲ್ಲಿ ಗುಣಗಳು, ಅದರ ಸ್ಥಿತಿಗಳು ಈ ಎಲ್ಲ ವಿಷಯಗಳು ಇದರಲ್ಲಿ ಬರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ, ನಮ್ಮಲ್ಲಿರುವಂಥ ಭಾವನೆ ಸಂತೋಷ, ಖುಷಿ, ಪ್ರೀತಿ, ಸತ್ಯ ಈ ರೀತಿಯಾಗಿ ನಮ್ಮಲ್ಲಿ ಸಿಗುವಂಥ ಭಾವನೆಗಳ ಬಗ್ಗೆ ಇದರಲ್ಲಿ ನಾವು ತಿಳ್ಕೊತೀವಿ. ಇದನ್ನು ನಾವು ಭಾವವಾಚಕ ನಾಮಪದ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರೆಯುತ್ತೇವೆ. ನಂತರ ಬರುವಂಥದ್ದು ದ್ರವ್ಯವಾಚಕ ನಾಮಪದ. ಇದರಲ್ಲಿ ದ್ರವ್ಯವಾಚಕ ಅಂದ್ರೆ ಪದಾರ್ಥಗಳು, ವಸ್ತುಗಳ ಹೆಸರುಗಳನ್ನು ನಾವು ಇಲ್ಲಿ ತಗೋತೀವಿ. ಪದಾರ್ಥಗಳಂದ್ರೆ ಬಂಗಾರ ಆಗಿರ್ಬೋದು, ನೀರು, ಹಾಲು ಈ ರೀತಿಯಾದಂತಹ ವಸ್ತುಗಳ ಹೆಸರುಗಳನ್ನು ನಾವು ಇದರಲ್ಲಿ ತೆಗೆದುಕೊಳ್ಳುತ್ತೇವೆ. ನಂತರ ಬರುವಂಥದ್ದು ಸಮೂಹವಾಚಕ ನಾಮಪದ, ಕಲೆಕ್ಟಿವ್ ನೌನ್ ಅಂತ ಕರೀತೇವೆ. ಇದರಲ್ಲಿ ಸಮೂಹ ಅಂತ ಹೆಸರೇ ಸೂಚಿಸುವ ಹಾಗೆ, ಸಮೂಹ ಅಂದ್ರೆ ಒಂದು ಗುಂಪು ಅಥವಾ ಒಂದು ಸಮೂಹ, ಒಂದು ತಂಡ, ಒಂದು ಕುಟುಂಬ ಈ ರೀತಿಯಾಗಿ ಬರುವಂತಹ ಹೆಸರುಗಳನ್ನು ನಾವಿಲ್ಲಿ ಸಮೂಹವಾಚಕ ನಾಮಪದದಲ್ಲಿ ತೆಗೆದುಕೊಳ್ಳುತ್ತೇವೆ. ನಂತರ ವ್ಯಕ್ತಿವಾಚಕ ನಾಮಪದವನ್ನ ನಾವು ವಿಸ್ತಾರವಾಗಿ ನೋಡೋದಾದ್ರೆ, ವ್ಯಕ್ತಿವಾಚಕ ನಾಮಪದ ಅಂದ್ರೆ ಹೇಗಿರುತ್ತೆ, ಅದನ್ನ ಯಾವ ರೀತಿಯಾಗಿ ನಾವು ಬಳಕೆಯನ್ನ ಮಾಡ್ತೀವಿ? ವ್ಯಕ್ತಿವಾಚಕ ನಾಮಪದ ಎಂದರೆ ನಿರ್ದಿಷ್ಟವಾದಂತಹ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನು ಸೂಚಿಸುತ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ರಾಮ ಶಾಲೆಗೆ ಹೋಗುತ್ತಾನೆ. ಇಲ್ಲಿ ರಾಮ ಎಂಬುದು ವ್ಯಕ್ತಿವಾಚಕ, ವ್ಯಕ್ತಿಯ ಹೆಸರು, ಅದನ್ನು ನಾವು ವ್ಯಕ್ತಿವಾಚಕ ಅಂತ ತಗೋತೀವಿ. ನೆಕ್ಸ್ಟ್, ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ಬೆಂಗಳೂರು ಅನ್ನುವಂಥದ್ದು ಕೂಡ ಇಲ್ಲಿ ಹೆಸರಾಗಿರೋದ್ರಿಂದ ಅಲ್ಲಿ ನಾವು ವ್ಯಕ್ತಿವಾಚಕ ಅಂತ ಅದನ್ನ ಗುರುತಿಸಬಹುದು. ಕಾವೇರಿ ನದಿ ತುಂಬಾ ಪ್ರಸಿದ್ಧವಾಗಿದೆ. ಇಲ್ಲಿ ಬರೀ ನದಿ ಅಂತ ಹೇಳಿಲ್ಲ, ಅದಕ್ಕೆ ಒಂದು ಹೆಸರನ್ನ ಇಟ್ಟಿದ್ದಾರೆ, ಏನಂತ? ಕಾವೇರಿ ಅನ್ನುವಂಥದ್ದು. ಹಾಗಾಗಿ ಇದು ವ್ಯಕ್ತಿವಾಚಕ ನಾಮಪದ. ಸೀತಾ ಹಾಡು ಹಾಡುತ್ತಾಳೆ. ಸೀತಾ ಅನ್ನುವಂಥದ್ದು ಇಲ್ಲಿ ಒಬ್ಬ ವ್ಯಕ್ತಿ, ಒಂದು ಹೆಸರಿನಿಂದ ನಾವು ಕರಿತಾ ಇದ್ದೀವಿ. ಹಾಗಾಗಿ ಇದನ್ನ ವ್ಯಕ್ತಿವಾಚಕ ನಾಮಪದ ಎಂದು ಗುರುತಿಸುತ್ತೇವೆ. ನೆಕ್ಸ್ಟ್
ಎರಡನೇದು ಜಾತಿವಾಚಕ ನಾಮಪದ. ಈ ಜಾತಿವಾಚಕ ನಾಮಪದವನ್ನು ನಾವು ಹೇಗೆ ಐಡೆಂಟಿಫಿಕೇಶನ್ ಮಾಡಬಹುದು? ಜಾತಿವಾಚಕ ನಾಮಪದ ಎಂದರೆ ಸಾಮಾನ್ಯವಾಗಿ ಒಂದು ವರ್ಗದ ಅಥವಾ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಹೆಸರುಗಳನ್ನು ನಾವಿಲ್ಲಿ ಸೂಚಿಸುತ್ತೇವೆ. ಒಂದು ವರ್ಗದ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನು ನಾವಿಲ್ಲಿ ಸೂಚಿಸುತ್ತೇವೆ. ಉದಾಹರಣೆಗೆ ಹೇಳೋದಾದ್ರೆ, ಹುಡುಗ ಶಾಲೆಗೆ ಹೋಗುತ್ತಾನೆ. ಓಕೆ, ಹುಡುಗ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ? ಜಾತಿವಾಚಕ. ಈ ಹುಡುಗ ಅನ್ನೋದನ್ನ ತೆಗೆದು ನಾವು ರಾಮ ಶಾಲೆಗೆ ಹೋಗುತ್ತಾನೆ ಅಂದಾಗ ಏನಾಗುತ್ತೆ? ಅದು ವ್ಯಕ್ತಿವಾಚಕ ಆಗುತ್ತೆ. ಇಲ್ಲಿ ಹುಡುಗ ಅಂತ ತಗೊಂಡಾಗ ಇದು ಕಾಮನ್ ಆಗಿ ಬರುವಂತದ್ದಾಗಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ? ಜಾತಿವಾಚಕ ನಾಮಪದ. ನಾನು ಒಂದು ನಗರದಲ್ಲಿ ವಾಸಿಸುತ್ತೇನೆ. ಇಲ್ಲಿ ನಗರ ಅಂದ್ರೆ ಜಾತಿವಾಚಕ. ಕಾಮನ್ ಆಗಿ ನಾವು ಹೇಳ್ತಾ ಇದ್ವಿ. ಯಾವ ಊರು ಅಂತ ನಾವು ಮೆನ್ಷನ್ ಮಾಡಿಲ್ಲ. ಯಾವ ಊರು ಅಂತ ಮೆನ್ಷನ್ ಮಾಡಿದಾಗ ಅದೇನಾಗುತ್ತೆ? ವ್ಯಕ್ತಿವಾಚಕ ಆಗುತ್ತೆ. ಇಲ್ಲಿ ನಗರ ಅಂದ್ರೆ ಸಿಟಿ ಅಂತ ಹೇಳಿದಾಗ ಅದನ್ನ ನಾವು ಜಾತಿವಾಚಕವಾಗಿ ನಾವು ಅದನ್ನು ತಗೋತಾ ಇದ್ದೀವಿ. ನಾಯಿ ಓಡುತ್ತಿದೆ. ಇಲ್ಲಿ ನಾಯಿ ಅನ್ನುವಂಥದ್ದು ಜಾತಿವಾಚಕ. ಅವಳು ಪುಸ್ತಕ ಓದುತ್ತಾಳೆ. ಪುಸ್ತಕ ಅನ್ನುವಂಥದ್ದು ಕೂಡ ಇಲ್ಲಿ ಜಾತಿವಾಚಕ ನಾಮಪದ ಆಗಿರುತ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಮಕ್ಕಳೇ, ಭಾವವಾಚಕ ನಾಮಪದ. ಭಾವವಾಚಕ ನಾಮಪದ ಎಂದರೆ ನಮ್ಮ ಭಾವನೆಗಳು, ನಮ್ಮ ಗುಣಗಳು, ಸ್ಥಿತಿಗಳು, ಮನಸ್ಸಿನ ವಿಷಯಗಳನ್ನು ಸೂಚಿಸುವಂತಹ ಪದ. ಇದನ್ನು ನಾವು ಭಾವವಾಚಕ ನಾಮಪದ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹೇಳೋದಾದ್ರೆ, ಅವನಿಗೆ ಸಂತೋಷ ಆಗಿದೆ. ಸಂತೋಷ, ಅವನಿಗೆ ಸಂತೋಷ ಇದೆ, ಅವನಿಗೆ ಸಂತೋಷ ಆಗಿದೆ, ಅವನು ಸಂತೋಷ ಪಡುತ್ತಿದ್ದಾನೆ. ಅಂದರೆ ಸಂತೋಷ ಅನ್ನುವಂಥದ್ದು ಇಲ್ಲಿನ ಭಾವನೆ, ಅವನ ಭಾವನೆ ಅದು, ಅದನ್ನು ಸೂಚಿಸುವಂತಹ ಪದಗಳು. ಅವಳು ನನಗೆ ತುಂಬಾ ಪ್ರೀತಿ ತೋರಿಸುತ್ತಾಳೆ. ಪ್ರೀತಿ ಅನ್ನುವಂಥದ್ದನ್ನು ತೋರ್ಸಕ್ಕಾಗಲ್ಲ ಅಲ್ವಾ ಎಷ್ಟು ಅಂತ. ಸೊ ಅದು ನಮ್ಮ ಫೀಲಿಂಗ್ ಅನ್ನ, ನಮ್ಮ ಭಾವನೆಯನ್ನ ಹೇಳಿಕೊಳ್ಳುವಂತಹ ಒಂದು ಪದ ಪ್ರೀತಿ. ಅವನ ಧೈರ್ಯ ಎಲ್ಲರಿಗೂ ಮಾದರಿ. ಧೈರ್ಯ ಅನ್ನುವಂಥದ್ದು, ನಾವು ಸದಾ ಸತ್ಯ ಹೇಳಬೇಕು. ಸತ್ಯ ಅನ್ನುವಂಥದ್ದು ಕೂಡ ಭಾವವಾಚಕ ನಾಮಪದ ಆಗಿದೆ. ಫೋರ್ತ್ ಒನ್, ಇಲ್ಲಿ ದ್ರವ್ಯವಾಚಕ ನಾಮಪದ. ದ್ರವ್ಯವಾಚಕ ನಾಮಪದದಲ್ಲಿ ಬರುವಂಥದ್ದು ಏನೆಂದರೆ ಪದಾರ್ಥಗಳು ಅಥವಾ ವಸ್ತುಗಳ ಹೆಸರುಗಳನ್ನು ನಾವು ಇಲ್ಲಿ ಸೂಚಿಸಬಹುದು. ನಾನು ನೀರು ಕುಡಿಯುತ್ತೇನೆ, ಇದು ದ್ರವ್ಯ. ಯಾವುದು? ನೀರು. ನಾನು ನೀರನ್ನು ಕುಡಿಯುತ್ತೇನೆ. ನೆಕ್ಸ್ಟ್, ಅವಳು ಹಾಲು ಕುಡಿಯುತ್ತಾಳೆ. ಹಾಲು ಅನ್ನುವಂಥದ್ದು ಇದು ಕೂಡ ದ್ರವ್ಯವಾಚಕ. ಈ ಉಂಗುರವು ಬಂಗಾರದಿಂದ ಮಾಡಲಾಗಿದೆ. ಪದಾರ್ಥ, ಯಾವ ಪದಾರ್ಥದಿಂದ ಮಾಡಲಾಗಿದೆ? ಬಂಗಾರದಿಂದ ಮಾಡಲಾಗಿದೆ. ದ್ರವ್ಯವಾಚಕ ನಾಮಪದ. ಅವನು ಇಕ್ಕಟ್ಟುದಿಂದ ಬಾಗಿಲು ಮಾಡಿದ್ದಾನೆ. ಅವನು ಇಕ್ಕಟ್ಟುದಿಂದ ಬಾಗಿಲನ್ನು ಮಾಡಿದ್ದಾನೆ ಅಂದ್ರೆ ಪದಾರ್ಥ, ಒಂದು ವಸ್ತು. ಇದನ್ನು ನಾವೇನಂತ ಕರೆಯುತ್ತೇವೆ? ದ್ರವ್ಯವಾಚಕ ನಾಮಪದ. ಲಾಸ್ಟ್ ಒನ್, ಸಮೂಹವಾಚಕ ನಾಮಪದ. ಸಮೂಹವಾಚಕ ನಾಮಪದ ಎಂದರೆ ಒಂದು ಗುಂಪು ಅಥವಾ ಗ್ರೂಪ್ ಅಥವಾ ಸಮೂಹವನ್ನು ಸೂಚಿಸುವಂತ ಹೆಸರುಗಳು. ನಮ್ಮ ಕುಟುಂಬ ತುಂಬಾ ಸಂತೋಷವಾಗಿದೆ. ಕುಟುಂಬ ಅನ್ನೋದೇನಂತ ತೋರಿಸುತ್ತೆ ಇಲ್ಲಿ? ಒಂದು ಒಟ್ಟುಗೂಡಿದ ಕುಟುಂಬ, ತುಂಬಾ ಜನರಿರುವಂತ ಒಂದು ಗುಂಪು ಅಂತದನ್ನು ನಾವಿಲ್ಲಿ ಸೂಚಿಸಬಹುದು. ವಿದ್ಯಾರ್ಥಿಗಳ ತಂಡ. ತಂಡ ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಲ್ಲ, ತುಂಬಾ ಜನ ವಿದ್ಯಾರ್ಥಿಗಳು ಇರ್ತಾರೆ, ಅದು ಸಮೂಹವಾಗಿರುತ್ತೆ. ಹಾಗಾಗಿ ಇದನ್ನ ಸಮೂಹವಾಚಕ ನಾಮಪದ. ಹಕ್ಕಿಗಳ ಗುಂಪು. ಗುಂಪು ಅಂದ್ರೆ ತುಂಬಾ ಹಕ್ಕಿಗಳು, ತುಂಬಾ ಪಕ್ಷಿಗಳು ಕೂಡಿರುವಂತಹ ಒಂದು ಗುಂಪು. ಹಾಗಾಗಿ ಇದನ್ನ ನಾವು ಸಮೂಹವಾಚಕ. ಸೈನಿಕರ ಪಡೆ. ಪಡೆ ಅಂದ್ರೆ ಒಂದು ಸೈನ್ಯದ ಸೋಲ್ಜರ್ಸ್ ಪಡೆ, ಒಂದು ಗ್ರೂಪ್, ಒಂದು ಝುಂಡ್ ಅಂತ ಏನ್ ಕರಿತೀವಲ್ಲ ಅದು ಪಡೆ. ಇದು ಕೂಡ ಏನಾಗಿರುತ್ತೆ? ಸಮೂಹವಾಗಿರುತ್ತೆ. ಮಕ್ಕಳೇ, ಇವತ್ತು ನಾವು ನಾಮಪದದ ವಿವರಣೆ ಮತ್ತು ಅದರ ಪ್ರಕಾರಗಳನ್ನ ಬಗ್ಗೆ ತಿಳಿದುಕೊಂಡಿದ್ದೀವಿ. ನನಗನ್ಸುತ್ತೆ ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿರ್ಬೋದು ಅಂತ. ಮುಂದಿನ ವ್ಯಾಕರಣ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ.